ಪಾಕಿಸ್ತಾನದ ಮೇಲಿನ ಭಾರತ ಸರ್ಕಾರದ ಡಿಜಿಟಲ್ ವಾರ್ ಮುಂದುವರೆದಿದ್ದು, ಪಾಕಿಸ್ತಾನದ ಪ್ರಸಿದ್ಧ ಕ್ರಿಕೆಟಿಗರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಪಾಕ್ ವಿರುದ್ಧ ಮುಂದುವರಿದ ಡಿಜಿಟಲ್ ವಾರ್. ಪಾಕ್ ಕ್ರಿಕೆಟರ್ಸ್, ಸಿನಿಮಾ ನಟರಿಗೆ ಭಾರತ ಶಾಕ್. ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗುತ್ತಾ ಸಾಗಿದರೆ, ಇನ್ನೊಂದೆಡೆ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ದೇಶದಿಂದ ಹೊರದಬ್ಬುತ್ತಿದೆ. ಇದರ ನಡುವೆ ಪಾಕ್ಗೆ ಅತ್ಯಂತ ಆಘಾತಕಾರಿ ಸುದ್ದಿ ಅಂದ್ರೆ ಅದು ಬೆಲೆ ಏರಿಕೆ, ಹಣದುಬ್ಬರ, ಪಾಪರ್ ಆಗೋ ಭಯ ಶುರುವಾಗಿದೆ. ಭಾರತ ಸೇನೆ ತನ್ನ ರಣಬೇಟೆಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದೆ. ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರ ನೆಲದಿಂದ ಟಾರ್ಗೆಟ್ ಸ್ಟಾರ್ಟ್ ಮಾಡಲಿದ್ದು, ಶತ್ರುಗಳ ಸಂಹಾರ ಇಲ್ಲಿಂದಲೇ ನಡೆಯಲಿದೆ. ವಾಯುಸೇನೆ ಮತ್ತು ಭೂಸೇನೆ ಅಧಿಕಾರಿಗಳು ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ನಡೆಸೋ ಸಾಧ್ಯತೆ ಇದೆ. ಈ ಮಧ್ಯೆ ಪಾಕ್ ವಿರುದ್ಧ ಸದ್ಯ ಭಾರತ ಡಿಜಿಟಲ್ ವಾರ್ ಘೋಷಣೆ ಮಾಡಿದಂತೆ ಕಾಣ್ತಾ ಇದೆ. ಭಾರತ ಪಾಕಿಸ್ತಾನ ಉದ್ವಿಗ್ನತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿದೆ. ಇದೀಗ ಭಾರತ ಸರ್ಕಾರ ಪಾಕಿಸ್ತಾನದ ಕ್ರಿಕೆಟಿಗರಾದ ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್, ಹ್ಯಾರಿಸ್ ರೌಫ್, ಶದಾಬ್ ಖಾನ್ ಮತ್ತು ನಜೀಮ್ ಶಾ ಸೇರಿದಂತೆ ಹಲವು ಸಕ್ರಿಯ ಆಟಗಾರರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಇದೇ ರೀತಿ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧಿಕೃತ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಪಾಕ್ ನಟ ಫವಾದ್ ಖಾನ್ ಇನ್ಸ್ಟಾ ಖಾತೆ ಬ್ಯಾನ್. ಇನ್ನು ಪಾಕಿಸ್ತಾನದ ಖ್ಯಾತ ನಟರಾದ ಮಹಿರಾ ಖಾನ್, ಹನಿಯಾ ಅಮೀರ್ ಮತ್ತು ಅಲಿ ಜಾಫರ್ನಂತವರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿತ್ತು. ನಿನ್ನೆ ನಟ ಫವಾದ್ ಖಾನ್ ಇನ್ಸ್ಟಾಗ್ರಾಂ ಖಾತೆಗೂ ಭಾರತ ಬೀಗ ಹಾಕಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕಂಗಾಲಾಗಿದ್ದಾರೆ. ಭಾರತ ಮಿಲಿಟರಿ ಯುದ್ಧ ಕ್ರಮದ ಬೆನ್ನಲ್ಲೇ ಪಾಕಿಸ್ತಾನ ಷೇರು ಮಾರ್ಕೆಟ್ 3,545 ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ. ಒಟ್ಟಾರೆ ಹಣದುಬ್ಬರ, ಬೆಲೆ ದುಬಾರಿ, ಮಕಾಡೆ ಮಲುಕ್ತಿರೋ ಶೇರ್ ಮಾರ್ಕೆಟ್ ಇದೆಲ್ಲ ಪಾಕ್ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿಯ ನಂತರ ಪಾಕಿಸ್ತಾನದ ಮೇಲಿನ ಭಾರತ ಸರ್ಕಾರದ ಡಿಜಿಟಲ್ ವಾರ್ ಮುಂದುವರೆದಿದ್ದು, ಪಾಕಿಸ್ತಾನದ ಪ್ರಸಿದ್ಧ ಕ್ರಿಕೆಟಿಗರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಪಾಕ್ ವಿರುದ್ಧ ಮುಂದುವರಿದ ಡಿಜಿಟಲ್ ವಾರ್. ಪಾಕ್ ಕ್ರಿಕೆಟರ್ಸ್, ಸಿನಿಮಾ ನಟರಿಗೆ ಭಾರತ ಶಾಕ್. ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗುತ್ತಾ ಸಾಗಿದರೆ, ಇನ್ನೊಂದೆಡೆ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ದೇಶದಿಂದ ಹೊರದಬ್ಬುತ್ತಿದೆ. ಇದರ ನಡುವೆ ಪಾಕ್ಗೆ ಅತ್ಯಂತ ಆಘಾತಕಾರಿ ಸುದ್ದಿ ಅಂದ್ರೆ ಅದು ಬೆಲೆ ಏರಿಕೆ, ಹಣದುಬ್ಬರ, ಪಾಪರ್ ಆಗೋ ಭಯ ಶುರುವಾಗಿದೆ. ಭಾರತ ಸೇನೆ ತನ್ನ ರಣಬೇಟೆಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದೆ. ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರ ನೆಲದಿಂದ ಟಾರ್ಗೆಟ್ ಸ್ಟಾರ್ಟ್ ಮಾಡಲಿದ್ದು, ಶತ್ರುಗಳ ಸಂಹಾರ ಇಲ್ಲಿಂದಲೇ ನಡೆಯಲಿದೆ. ವಾಯುಸೇನೆ ಮತ್ತು ಭೂಸೇನೆ ಅಧಿಕಾರಿಗಳು ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ನಡೆಸೋ ಸಾಧ್ಯತೆ ಇದೆ. ಈ ಮಧ್ಯೆ ಪಾಕ್ ವಿರುದ್ಧ ಸದ್ಯ ಭಾರತ ಡಿಜಿಟಲ್ ವಾರ್ ಘೋಷಣೆ ಮಾಡಿದಂತೆ ಕಾಣ್ತಾ ಇದೆ. ಭಾರತ ಪಾಕಿಸ್ತಾನ ಉದ್ವಿಗ್ನತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿದೆ. ಇದೀಗ ಭಾರತ ಸರ್ಕಾರ ಪಾಕಿಸ್ತಾನದ ಕ್ರಿಕೆಟಿಗರಾದ ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್, ಹ್ಯಾರಿಸ್ ರೌಫ್, ಶದಾಬ್ ಖಾನ್ ಮತ್ತು ನಜೀಮ್ ಶಾ ಸೇರಿದಂತೆ ಹಲವು ಸಕ್ರಿಯ ಆಟಗಾರರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಇದೇ ರೀತಿ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧಿಕೃತ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಪಾಕ್ ನಟ ಫವಾದ್ ಖಾನ್ ಇನ್ಸ್ಟಾ ಖಾತೆ ಬ್ಯಾನ್. ಇನ್ನು ಪಾಕಿಸ್ತಾನದ ಖ್ಯಾತ ನಟರಾದ ಮಹಿರಾ ಖಾನ್, ಹನಿಯಾ ಅಮೀರ್ ಮತ್ತು ಅಲಿ ಜಾಫರ್ನಂತವರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿತ್ತು. ನಿನ್ನೆ ನಟ ಫವಾದ್ ಖಾನ್ ಇನ್ಸ್ಟಾಗ್ರಾಂ ಖಾತೆಗೂ ಭಾರತ ಬೀಗ ಹಾಕಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕಂಗಾಲಾಗಿದ್ದಾರೆ. ಭಾರತ ಮಿಲಿಟರಿ ಯುದ್ಧ ಕ್ರಮದ ಬೆನ್ನಲ್ಲೇ ಪಾಕಿಸ್ತಾನ ಷೇರು ಮಾರ್ಕೆಟ್ 3,545 ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ. ಒಟ್ಟಾರೆ ಹಣದುಬ್ಬರ, ಬೆಲೆ ದುಬಾರಿ, ಮಕಾಡೆ ಮಲುಕ್ತಿರೋ ಶೇರ್ ಮಾರ್ಕೆಟ್ ಇದೆಲ್ಲ ಪಾಕ್ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ದಾಳಿಯ ನಂತರ ಪಾಕಿಸ್ತಾನದ ಮೇಲಿನ ಭಾರತ ಸರ್ಕಾರದ ಡಿಜಿಟಲ್ ವಾರ್ ಮುಂದುವರೆದಿದ್ದು, ಪಾಕಿಸ್ತಾನದ ಪ್ರಸಿದ್ಧ ಕ್ರಿಕೆಟಿಗರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಪಾಕ್ ವಿರುದ್ಧ ಮುಂದುವರಿದ ಡಿಜಿಟಲ್ ವಾರ್. ಪಾಕ್ ಕ್ರಿಕೆಟರ್ಸ್, ಸಿನಿಮಾ ನಟರಿಗೆ ಭಾರತ ಶಾಕ್. ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗುತ್ತಾ ಸಾಗಿದರೆ, ಇನ್ನೊಂದೆಡೆ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ದೇಶದಿಂದ ಹೊರದಬ್ಬುತ್ತಿದೆ. ಇದರ ನಡುವೆ ಪಾಕ್ಗೆ ಅತ್ಯಂತ ಆಘಾತಕಾರಿ ಸುದ್ದಿ ಅಂದ್ರೆ ಅದು ಬೆಲೆ ಏರಿಕೆ, ಹಣದುಬ್ಬರ, ಪಾಪರ್ ಆಗೋ ಭಯ ಶುರುವಾಗಿದೆ. ಭಾರತ ಸೇನೆ ತನ್ನ ರಣಬೇಟೆಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದೆ. ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರ ನೆಲದಿಂದ ಟಾರ್ಗೆಟ್ ಸ್ಟಾರ್ಟ್ ಮಾಡಲಿದ್ದು, ಶತ್ರುಗಳ ಸಂಹಾರ ಇಲ್ಲಿಂದಲೇ ನಡೆಯಲಿದೆ. ವಾಯುಸೇನೆ ಮತ್ತು ಭೂಸೇನೆ ಅಧಿಕಾರಿಗಳು ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ನಡೆಸೋ ಸಾಧ್ಯತೆ ಇದೆ. ಈ ಮಧ್ಯೆ ಪಾಕ್ ವಿರುದ್ಧ ಸದ್ಯ ಭಾರತ ಡಿಜಿಟಲ್ ವಾರ್ ಘೋಷಣೆ ಮಾಡಿದಂತೆ ಕಾಣ್ತಾ ಇದೆ. ಭಾರತ ಪಾಕಿಸ್ತಾನ ಉದ್ವಿಗ್ನತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿದೆ. ಇದೀಗ ಭಾರತ ಸರ್ಕಾರ ಪಾಕಿಸ್ತಾನದ ಕ್ರಿಕೆಟಿಗರಾದ ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್, ಹ್ಯಾರಿಸ್ ರೌಫ್, ಶದಾಬ್ ಖಾನ್ ಮತ್ತು ನಜೀಂ ಶಾ ಸೇರಿದಂತೆ ಹಲವು ಸಕ್ರಿಯ ಆಟಗಾರರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಇದೇ ರೀತಿ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧಿಕೃತ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಪಾಕ್ ನಟ ಫವಾದ್ ಖಾನ್ ಇನ್ಸ್ಟಾ ಖಾತೆ ಬ್ಯಾನ್. ಇನ್ನು ಪಾಕಿಸ್ತಾನದ ಖ್ಯಾತ ನಟರಾದ ಮಹಿರಾ ಖಾನ್, ಹನಿಯಾ ಅಮೀರ್ ಮತ್ತು ಅಲಿ ಜಾಫರ್ನಂತವರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿತ್ತು. ನಿನ್ನೆ ನಟ ಫವಾದ್ ಖಾನ್ ಇನ್ಸ್ಟಾಗ್ರಾಂ ಖಾತೆಗೂ ಭಾರತ ಬೀಗ ಹಾಕಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕಂಗಾಲಾಗಿದ್ದಾರೆ. ಭಾರತ ಮಿಲಿಟರಿ ಯುದ್ಧ ಕ್ರಮದ ಬೆನ್ನಲ್ಲೇ ಪಾಕಿಸ್ತಾನ ಷೇರು ಮಾರ್ಕೆಟ್ 3,545 ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ. ಒಟ್ಟಾರೆ ಹಣದುಬ್ಬರ, ಬೆಲೆ ದುಬಾರಿ, ಮಕಾಡೆ ಮಲಗುತ್ತಿರೋ ಶೇರ್ ಮಾರ್ಕೆಟ್ ಇದೆಲ್ಲ ಪಾಕ್ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿಯ ನಂತರ ಪಾಕಿಸ್ತಾನದ ಮೇಲಿನ ಭಾರತ ಸರ್ಕಾರದ ಡಿಜಿಟಲ್ ವಾರ್ ಮುಂದುವರೆದಿದ್ದು, ಪಾಕಿಸ್ತಾನದ ಪ್ರಸಿದ್ಧ ಕ್ರಿಕೆಟಿಗರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತ ಸರ್ಕಾರ ಬ್ಲಾಕ್ ಮಾಡಿದೆ. ಪಾಕ್ ವಿರುದ್ಧ ಮುಂದುವರಿದ ಡಿಜಿಟಲ್ ವಾರ್. ಪಾಕ್ ಕ್ರಿಕೆಟರ್ಸ್, ಸಿನಿಮಾ ನಟರಿಗೆ ಭಾರತ ಶಾಕ್. ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗುತ್ತಾ ಸಾಗಿದರೆ, ಇನ್ನೊಂದೆಡೆ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ದೇಶದಿಂದ ಹೊರದಬ್ಬುತ್ತಿದೆ. ಇದರ ನಡುವೆ ಪಾಕ್ಗೆ ಅತ್ಯಂತ ಆಘಾತಕಾರಿ ಸುದ್ದಿ ಅಂದ್ರೆ ಅದು ಬೆಲೆ ಏರಿಕೆ, ಹಣದುಬ್ಬರ, ಪಾಪರ್ ಆಗೋ ಭಯ ಶುರುವಾಗಿದೆ. ಭಾರತ ಸೇನೆ ತನ್ನ ರಣಬೇಟೆಗೆ ಟೈಮ್ ಫಿಕ್ಸ್ ಮಾಡಿಕೊಂಡಿದೆ. ಮೊದಲು ಪಾಕ್ ಆಕ್ರಮಿತ ಕಾಶ್ಮೀರ ನೆಲದಿಂದ ಟಾರ್ಗೆಟ್ ಸ್ಟಾರ್ಟ್ ಮಾಡಲಿದ್ದು, ಶತ್ರುಗಳ ಸಂಹಾರ ಇಲ್ಲಿಂದಲೇ ನಡೆಯಲಿದೆ. ವಾಯುಸೇನೆ ಮತ್ತು ಭೂಸೇನೆ ಅಧಿಕಾರಿಗಳು ಪಾಕ್ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ದಾಳಿ ನಡೆಸೋ ಸಾಧ್ಯತೆ ಇದೆ. ಈ ಮಧ್ಯೆ ಪಾಕ್ ವಿರುದ್ಧ ಸದ್ಯ ಭಾರತ ಡಿಜಿಟಲ್ ವಾರ್ ಘೋಷಣೆ ಮಾಡಿದಂತೆ ಕಾಣ್ತಾ ಇದೆ. ಭಾರತ ಪಾಕಿಸ್ತಾನ ಉದ್ವಿಗ್ನತೆಯನ್ನ ಇನ್ನಷ್ಟು ಉಲ್ಬಣಗೊಳಿಸಿದೆ. ಇದೀಗ ಭಾರತ ಸರ್ಕಾರ ಪಾಕಿಸ್ತಾನದ ಕ್ರಿಕೆಟಿಗರಾದ ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್, ಹ್ಯಾರಿಸ್ ರೌಫ್, ಶದಾಬ್ ಖಾನ್ ಮತ್ತು ನಜೀಂ ಶಾ ಸೇರಿದಂತೆ ಹಲವು ಸಕ್ರಿಯ ಆಟಗಾರರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಇದೇ ರೀತಿ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧಿಕೃತ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಪಾಕ್ ನಟ ಫವಾದ್ ಖಾನ್ ಇನ್ಸ್ಟಾ ಖಾತೆ ಬ್ಯಾನ್. ಇನ್ನು ಪಾಕಿಸ್ತಾನದ ಖ್ಯಾತ ನಟರಾದ ಮಹಿರಾ ಖಾನ್, ಹನಿಯಾ ಅಮೀರ್ ಮತ್ತು ಅಲಿ ಜಾಫರ್ನಂತವರ ಇನ್ಸ್ಟಾಗ್ರಾಂ ಖಾತೆಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿತ್ತು. ನಿನ್ನೆ ನಟ ಫವಾದ್ ಖಾನ್ ಇನ್ಸ್ಟಾಗ್ರಾಂ ಖಾತೆಗೂ ಭಾರತ ಬೀಗ ಹಾಕಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕಂಗಾಲಾಗಿದ್ದಾರೆ. ಭಾರತ ಮಿಲಿಟರಿ ಯುದ್ಧ ಕ್ರಮದ ಬೆನ್ನಲ್ಲೇ ಪಾಕಿಸ್ತಾನ ಷೇರು ಮಾರ್ಕೆಟ್ 3,545 ಪಾಯಿಂಟ್ಗಳಷ್ಟು ಕುಸಿತ ಕಂಡಿದೆ. ಒಟ್ಟಾರೆ ಹಣದುಬ್ಬರ, ಬೆಲೆ ದುಬಾರಿ, ಮಕಾಡೆ ಮಲಗುತ್ತಿರೋ ಶೇರ್ ಮಾರ್ಕೆಟ್ ಇದೆಲ್ಲ ಪಾಕ್ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.